ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರದ ಅತಿಥಿಯಾಗಿರುವ ದಾಸ ದರ್ಶನ್ಗೆ ಕನಸಿನಲ್ಲೂ ಕೂಡ ಹಾಸಿಗೆ ದಿಂಬಿನದೇ ಚಿಂತೆಯಾಗಿದೆ. ಕಾಡಿದ್ರೂ ಕೊಡ್ಲಿಲ್ಲ, ಬೇಡಿದ್ರೂ ಬಿಡ್ಲಿಲ್ಲ. ಹಾಸಿಗೆ ದಿಂಬಿಗಾಗಿ ಕಳೆದೆರಡು ತಿಂಗಳಿಂದ ಪರಿತಪಿಸ್ತಾ ಇದ್ದ ದರ್ಶನ್ಗೆ ಸಿಕ್ಕಿದ್ದು ಮಾತ್ರ ಶೂನ್ಯ. ಜೊತೆಗೆ ಶೀಘ್ರ ಟ್ರಯಲ್ನ ಶಾಕ್. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ಗೆ ಮತ್ತೊಮ್ಮೆ ಬಿಗ್ ಶಾಕ್ ಕೊಟ್ಟ ಕೋರ್ಟ್. ಕಾಟೇರನಿಗೆ ಹಾಸಿಗೆ ದಿಂಬು ನೀಡಲು ಕೋರ್ಟ್ ನಕಾರ. ಪರಪ್ಪನ ಅತಿಥಿ ದರ್ಶನ್ಗೆ ಕೋರ್ಟ್ ಟ್ರಯಲ್ ಶಾಕ್. ರೇಣುಕಾಸ್ವಾಮಿ ಕೊಲೆ ಮಾಡಿದ ಆರೋಪ ಹೊತ್ತಿರೋ ನಟ ದರ್ಶನ್ಗೆ ಜೈಲಿನಲ್ಲಿ ನಿತ್ಯ ನರಕಯಾತನೆಯೇ ಆಗ್ತಿದೆ. ಜಾಮೀನು ರದ್ದಾದ ಬಳಿಕ ಜೈಲು ಸೇರಿರೋ ದರ್ಶನ್ ನರಕಯಾತನೆಯಿಂದ ನನಗೆ ವಿಷ ಕೊಡಿ, ಬದುಕೋಕೆ ಆಗ್ತಾ ಇಲ್ಲ ಅಂದ್ರು. ಹಾಸಿಗೆ ದಿಂಬು ಕೊಡಿ ಅಂತ ಅಂಗಲಾಚಿದ್ರು. ಟ್ರಯಲ್ ತಪ್ಪಿಸಿಕೊಳ್ಳೋಕೆ ನಡೆದ ನಿರಂತರ ಪ್ರಯತ್ನಕ್ಕೆ ಇಂದು ಫುಲ್ ಸ್ಟಾಪ್ ಬಿದ್ದಿದೆ. ಹೌದು, ಕೋರ್ಟ್ನ ಆದೇಶದ ಪ್ರಕಾರ ಜೈಲ್ ಮ್ಯಾನ್ಯುಯಲ್ನಲ್ಲಿ ಯಾವ ಅವಕಾಶ ಇದೆ ಅದನ್ನ ನೀಡಿ ಎಂದಿದೆ. ಅಲ್ಲದೆ ತಿಂಗಳಿಗೊಮ್ಮೆ ದರ್ಶನ್ ಇರುವ ಬ್ಯಾರಕ್ ಶುಚಿಗೊಳಿಸಿ ಹೊಸದಾಗಿ ಬೆಡ್ಶೀಟ್ ಮತ್ತು ಬಟ್ಟೆ ನೀಡುವಂತೆ ಸೂಚನೆ ನೀಡಿದೆ. ಇದರ ಜೊತೆಗೆ ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡೋ ಬಗ್ಗೆ ಜೈಲಧಿಕಾರಿಗಳಿಗೆ ಅಧಿಕಾರ ನೀಡಿ ಕೋರ್ಟ್ ಆದೇಶ ನೀಡಿದೆ. ಇನ್ನು ಹಾಸಿಗೆ ದಿಂಬಿಗಾಗಿಯೇ 2.5 ತಿಂಗಳು ಕಳೆದ ದರ್ಶನ್ ಮತ್ತು ಇನ್ನುಳಿದ ಆರೋಪಿಗಳಿಗೆ ಕೋರ್ಟ್ ಶಾಕ್ ನೀಡಿದ್ದು, ಇನ್ನೆರಡು ದಿನದಲ್ಲಿ ಆರೋಪ ನಿಗದಿ ಮಾಡೋದಾಗಿ ನ್ಯಾಯಾಲಯ ಹೇಳಿದೆ. ಈ ಹಿಂದೆ ಎಸ್ಪಿಪಿ ಸಲ್ಲಿಕೆ ಮಾಡಿದ ಮೆಮೊ ಪುರಸ್ಕರಿಸಿದ ನ್ಯಾಯಾಲಯ ಆರೋಪಿಗಳ ಪರ ವಕೀಲರು ಮತ್ತು ಸರ್ಕಾರಿ ಪರ ವಕೀಲರು ವಿಚಾರಣೆಗೆ ಸಹಕರಿಸಬೇಕಾಗಿ ಸೂಚನೆ ನೀಡಿದ್ದು, ಬೇಗ ಟ್ರಯಲ್ ಮಾಡೋದಾಗಿ ಕೋರ್ಟ್ ಹೇಳಿದೆ. ಒಟ್ನಲ್ಲಿ ಬಾಗಿದ ಬೆನ್ನು ನೋವಿನಿಂದ ಜೈಲಿನಲ್ಲಿ ಬಳಲುತ್ತಾ ಇರೋ ದರ್ಶನ್ಗೆ ಈಗ ಅಸಲಿ ಕಾಟ ಶುರುವಾಗ್ತಿದೆ. ಟ್ರಯಲ್, ಸಾಕ್ಷಿ, ಡಿಜಿಟಲ್ ಎವಿಡೆನ್ಸ್ ದರ್ಶನ್ ಕನಸಲ್ಲೂ ಕಾಡುವಂತೆ ಮಾಡಿರೋದಂತೂ ನಿಜ. ಎಸ್ ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.